ಸರ್ ನಾನು ಹುಟ್ಟಿದ್ಕಿಂತ ಎತ್ತಿನ ಗಾಡಿಯಲ್ಲೇ ಇರೋದು. ಈ ಎತ್ತದ 4 ವರ್ಷ ಆಯ್ತು. 4 ವರ್ಷದಿಂದ ನಾನು ಎತ್ತಿನ ಗಾಡಿಯಲ್ಲೇ ಬರ್ತಿರೋದು. ಎತ್ತಿನ ಗಾಡಿ ಬರೋದು ಅಂದ್ರೆ ಒಂದು ಕ್ರೇಜ್ ಸರ್. ಟ್ಯಾಕ್ಟ್ರಿ ಬೈಕು ಅದೆಲ್ಲ ಮಾಮೂಲಿ ಓಡಾಡೋದು. ಎತ್ತಿನ ಗಾಡಿ ಅಂದ್ರೆ ಒಂದು ಕ್ರೇಜ್. ಅದಕ್ಕೋಸ್ಕರ ಎಲ್ಲೆಲ್ಲಿಂದ ಇದು ರಜೆ ಎಲ್ಲ ಹಾಕಿ ಗಾಡಿಗೆ ಅಂತಾನೆ ಬರ್ತಿದೀವಿ ಸರ್. ನಾವು ಏನ್ ಮಾಡ್ಕೊಂಡಿರೋದು ನೀವು? ನರ್ಸಿಂಗ್ ಮುಗ್ದಿದೆ, ನರ್ಸಿಂಗ್ ಜಾಬ್ ಅಲ್ಲಿ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮ ರಾಜ್ಯದಲ್ಲಿ ಕೊರೋನಾ ಕಾಲದಲ್ಲಿ ಎಲ್ಲ ಜಾತ್ರೆಗಳು ನಿಂತಿದ್ದು. ಆದರೆ ವಿಶೇಷ ಏನಂದರೆ ಇದೊಂದು ಜಾತ್ರೆ ನಿಲ್ಸೋಕ್ಕಾಗಿಲ್ಲ. ಸಾವಿರಾರು ವರ್ಷದಿಂದ ಯಾವುದಾದ್ರು ಒಂದು ಜಾತ್ರೆಗಳು ನಿಂತಿದ್ದಾವೆ, ವಿಶೇಷ ಇದೆ, ನಡೆಸಿರ್ಬೋದು. ಆದರೆ ಈ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಕರ್ಕೊಂಬಂದು ಮಾಡಿದಂಥ ಜಾತ್ರೆ ಈ ದುರ್ಗಾಂಬೆ ದೇವಿಗೆ ಸಲ್ಲುತ್ತೆ. ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಂತರಗಟ್ಟೆ ಜಾತ್ರೆಯಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಫೆಬ್ರವರಿ 8ನೇ ತಾರೀಕು ಬೆಳಗಿನ ಜಾವ ಶ್ರೀ ದುರ್ಗಾಂಬೆ ಅವರ ಬ್ರಹ್ಮರಥೋತ್ಸವ ನೆರವೇರಿದೆ. ನೋಡಿ, ನೀವು ನೋಡ್ತಿದ್ರ ತೇರು, ಇಡೀ ತೇರನ್ನ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಅಲ್ಲಿ ಸುಸ್ವಾಗತ ಶ್ರೀ ದುರ್ಗಾಂಬೆ ದೇವಿ ಅಂತ ತೇರಿನ 4 ಸೈಡಲ್ಲೂ ಕೂಡ ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ. ಆದರೆ ಬಾಳೆಹಣ್ಣು ಮತ್ತೆ ಅನೇಕ ಹಣ್ಣುಗಳ ತೋರಾಟದಿಂದ ಹೂಗಳು ಸ್ವಲ್ಪ ಕಮ್ಮಿ ಆಗಿದೆ. ತುಂಬ ಅತ್ಯುತ್ತಮವಾಗಿದೆ ಸ್ನೇಹಿತರೆ. ತೇರು ಅಂತೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಿದರೆ ಬಂದು. ಎತ್ತಿನ ಗಾಡಿಗಳು ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳ ಮೂಲಕ ಜನಗಳು ಬಂದು ತಾಯಿಯರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ನೀವು ನೋಡ್ಬೋದು, ಅಂತರಗಟ್ಟೆ ಜಾತ್ರೆಯಲ್ಲಿ ಈ ಶಾಪಿಂಗ್, ಹೆಣ್ಮಕ್ಳು ಶಾಪಿಂಗ್ ಮಾಡ್ತಾ ಇದ್ರೆ, ಗಂಡು ಮಕ್ಕಳೆಲ್ಲ ಎತ್ತುಗಳನ್ನ ಹಿಡ್ಕೊಂಡು ತೇರನ್ನ ಸುತ್ತಾರ್ಸೋದಾಗಿರ್ಬೋದು, ತೇರನ್ನ ಈ ಎತ್ತುಗಳಿಗೆ ತೋರಿಸೋ ಮೂಲಕ ತಾಯಿಯ ದರ್ಶನ ಮಾಡಿಸಿದ್ರೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ಅಂತರಗಟ್ಟೆ ಜಾತ್ರೆನ ಒಮ್ಮೆ ನೀವು ಬಂದು ನೋಡ್ಲೇಬೇಕು. ನಮ್ಮ ಅಂತರಗಟ್ಟೆ ದೈವ ತಾಯಿ ದುರ್ಗವ್ವ. ಈ ದುರ್ಗವ್ವನ ದರ್ಶನಕ್ಕೆ ಎಲ್ಲರೂ ಪಾತ್ರ ಆಗ್ತಿದ್ದಾರೆ. ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದು ದೇವರ ದರ್ಶನ ಮಾಡ್ತಿದ್ದಾರೆ. ನೋಡಲು 2 ಕಣ್ಣುಗಳು ಸಾಲು ಸ್ನೇಹಿತರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಸುತ್ತಲೂ ಕೂಡ ಜನಗಳು ವಿಶೇಷವಾದ ರೀತಿಯಲ್ಲಿ ದರ್ಶನ ಮಾಡ್ತಿದ್ದಾರೆ. ಸ್ನೇಹಿತರೆ ನೋಡಿ, ಇಲ್ಲಿ ನಮ್ಮ ಭಕ್ತಾದಿಗಳು ಸಿಕ್ಕಿದ್ದಾರೆ. ಇಲ್ಲಿ ತೇರಿಗೆ ವಿಶೇಷವಾಗಿ ಕೋಳಿಯನ್ನು ಕೂಡ ತೂರ್ತಾರೆ. ಅಂದರೆ ಅವರ ನಂಬಿಕೆ ತುಂಬ ಮುಖ್ಯವಾದದ್ದು. ಅದೇ ನಂಬಿಕೆ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ. ಇಲ್ಲ ನಮ್ಮ ಭಕ್ತಾದಿಗಳು ಇದರ ಬಗ್ಗೆ ಸ್ವಲ್ಪ ವಿಶೇಷವಾದ ಮಾಹಿತಿ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಲೋಹಿತ್ ಕೋಟಿ. ಸರ್, ನಿಮ್ಮೂರು? ನಮ್ಮೂರು ತೆರೀಕೆರೆ ಸರ್. ಹಾಂ, ಈ ಅಂತರಗಟ್ಟೆ ಅಮ್ಮನ ಹಬ್ಬವನ್ನ ಸಾವಿರಾರು ವರ್ಷದಿಂದ ನಡೆಸ್ಕೊಂಡ್ ನಮ್ಮ ಹಿರಿಯರು, ಪೂರ್ವಜರು. ಅದರಂತೆ ನಾವು ಸತ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ವರ್ಷಕ್ಕೂ ಸತ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ. ಮತ್ತು ಈ ಜಾತ್ರೆ ವಿಶೇಷತೆ ಏನು ಅಂದರೆ, ಯಾವುದೇ ರೋಗ ಪೀಡಿತ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಪ್ರತಿ ವರ್ಷವೂ ಈ ದಿನ ಅಂತಲ್ಲ, ಪ್ರತಿದಿನನೂ ಸತ ಇಲ್ಲಿ ಹಬ್ಬದ ರೀತಿಯಲ್ಲಿ ವಾತಾವರಣ ಇರುತ್ತದೆ. ಮತ್ತು ಪ್ರತಿದಿನನೂ ಸತ ಭಕ್ತರ ಸಂಖ್ಯೆ ಬರ್ತಾರೆ. ಮತ್ತು ಯಾವುದೇ ರೋಗಗಳಂತ ಇದ್ದಂತಹ ಪುರುಷರಾಗಿರ್ಬೋದು, ಎತ್ತುಗಳು, ಹಸುಗಳು ಯಾವುದೇ ಇರ್ಬೋದು, ಇಲ್ಲಿಗೆ ಬಂದೋದ್ರೆ ಸರಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದೊಂದು. ಆಮೇಲೆ ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಇಡೀ ನಮ್ಮ ಜಿಲ್ಲೆ ಒಳಗೆ ದೊಡ್ಡ ಜಾತ್ರೆ ಅಂದರೆ ಈ ಅಂತರಘಟ್ಟಮ್ಮನ ಜಾತ್ರೆ. ಈ ಜಾತ್ರೆಯನ್ನು ವಿಶೇಷವಾಗಿ ಪರಿಗಣಿಸಿ ಸರ್ಕಾರವು ಮುಂದಿನ ದಿನಗಳಲ್ಲಿ ಈ ಜಾತ್ರೆಗೋಸ್ಕರನೇ ವಿಶೇಷತೆ ಇನ್ನೂ ಪ್ರಾಮುಖ್ಯತೆ ಕೊಡಬೇಕು. ಮತ್ತು ಸ್ವಚ್ಛತೆ ಬಗ್ಗೆ ಸರ್ಕಾರ ಇನ್ನೂ ಒಂದು ಸ್ವಲ್ಪ ಕೊಡಬೇಕು ಅಂತ ನಮ್ಮ ಆದ್ಯತೆ ಇದೆ. ಮತ್ತು ಈ ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ನೀರಿನ ಸೌಕರ್ಯ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಸರ್ಕಾರ, ಆದರೆ ಇನ್ನೂ ಸ್ವಲ್ಪ ಕೊಡಬೇಕು ಅಂತ ನಮ್ಮ ಆಶಯ ಇದೆ. ಮತ್ತು ಈ ಜಾತ್ರೆಯಲ್ಲಿ ಎತ್ತಿನ ಗಾಡಿ ಹೊಡೆಯೋದೇ ಒಂದು ವಿಶೇಷತೆ. ಅದರಲ್ಲಿ ತರೀಕೆರೆಯಿಂದ ಹೆಚ್ಚು ಕಮ್ಮಿ ಒಂದು 300ರಿಂದ 350 ಜೊತೆ ಗುರುವಾರನೇ ಅಲ್ಲಿಂದನೇ ಬರ್ತವೆ. ಅಲ್ಲಿ ಹೆಚ್ಚು ಕಮ್ಮಿ ಒಂದು 10ರಿಂದ 20 ಸಾವಿರ ಅಲ್ಲೇ ಜನ ಸೇರ್ತಾರೆ. ಅಲ್ಲಿಂದನೂ ಇಲ್ಲಿವರೆಗೂ ತುಂಬ ಜನಗಳು ಸೇರ್ಕೊಂಡು ಆ ವಿಶೇಷತೆಯಿಂದ ಲಕ್ಷಾಂತರ ರೂಪಾಯಿಗಳನ್ನ ಎತ್ತನ್ನ ಇದಕ್ಕೋಸ್ಕರನೇ ತರ್ತಾರೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಂಡವಾಳ ಹಾಕಿ ಮಾಗಡಿ ಇರ್ಬೋದು, ಆ ಕಡೆ ಚನ್ನರಾಯಪಟ್ಟಣ ಇರ್ಬೋದು, ಅಲ್ಲಿಂದ ಎತ್ತುಗಳನ್ನ ತಗೊಂಬಂದು ಇಲ್ಲಿ ಹೂಡಿ ಯುವಕರುಗಳೆಲ್ಲ ಹೂಡಿ ಇಲ್ಲಿ ಜಾತ್ರೆನ ರಂಗನ್ನು ತರಿಸ್ತಾ ಇದ್ದಾರೆ. ಹಂಗಾಗಿ ಈ ಜಾತ್ರೆ ವಿಶೇಷತೆ
ಇಷ್ಟಿದೆ. ಹಾಗೆ ಮತ್ತೆ ನಮ್ಮ ಭಕ್ತರ ಸಂಖ್ಯೆಗಳು ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ದುಪ್ಪಟ್ಟಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ನಮ್ಮ ರಾಜ್ಯದಲ್ಲಿ ಕೊರೋನಾ ಕಾಲದಲ್ಲಿ ಎಲ್ಲ ಜಾತ್ರೆಗಳು ನಿಂತಿದ್ದು. ಆದರೆ ವಿಶೇಷ ಏನಂದರೆ, ಇದೊಂದು ಜಾತ್ರೆ ನಿಲ್ಸೋಕ್ಕಾಗಿಲ್ಲ. ಸಾವಿರಾರು ವರ್ಷದಿಂದ ಯಾವುದಾದ್ರು ಒಂದು ಜಾತ್ರೆಗಳು ನಿಂತಿದ್ದಾವೆ, ವಿಶೇಷ ಇದೆ, ನಡೆಸಿರ್ಬೋದು. ಆದರೆ ಈ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಕರ್ಕೊಂಬಂದು ಮಾಡಿದಂಥ ಜಾತ್ರೆ ಈ ದುರ್ಗಾಂಬಾ ದೇವಿಗೆ ಸಲ್ಲುತ್ತೆ ಅಂತ ನಾವೆಲ್ಲ ಭಕ್ತಿಯಿಂದ ಕೇಳ್ಕೊಳ್ತೀವಿ. ಮತ್ತೆ ಇನ್ನೊಂದು ಸ್ನೇಹಿತರೆ, ಈಗ ನೋಡಿ, ನಮ್ಮ ಡಿಸೆಂಬರ್ ಜನವರಿ ತಿಂಗಳ ನಂತರ ಸುಗ್ಗಿ ಕಾಲ ಮುಗಿದೋಗುತ್ತೆ. ಈ ಸುಗ್ಗಿ ಕಾಲ ಮುಗಿದ ನಂತರ ಎತ್ತುಗಳಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟಿರ್ತಾರೆ. ಈ ಸಮಯದಲ್ಲಿ ಈ ಜಾತ್ರೆ ಆರಂಭ ಆಗುತ್ತೆ. ಇದರಲ್ಲಿ ಎತ್ತಿನ ಗಾಡಿಲೇ ಬರ್ತಾರೆ ಸ್ನೇಹಿತರೆ. ವರ್ಷ ಎಲ್ಲ ಎತ್ತಿನ ಗಾಡಿಯಲ್ಲಿ ಕೆಲಸ ಮಾಡಿರ್ತಾರೆ. ಆ ಎತ್ತುಗಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಎತ್ತುಗಳಿಗೆ ಯಾವುದೇ ರೋಗ ರುಜಿನಗಳು ಬರಬಾರದು, ತಾಯಿ ದುರ್ಗಾಂಬೆಯ ಕೃಪೆ ಯಾವತ್ತೂ ನಮ್ಮ ಎತ್ತಿನ ಮೇಲೆ ಇರಲಿ ಅಂತೇಳಿ ಅದರ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಎತ್ತಿನ ಗಾಡಿಯಲ್ಲಿ ಬರ್ತಾರೆ ಜನ, ಅಲ್ವಾ ಸರ್? ಹೌದೌದೌದು, ಖಂಡಿತ ಖಂಡಿತ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಈ ಕೋಳಿಯನ್ನು ಕೂಡ ತೂರ್ತಾರೆ. ಏನಕ್ಕೆ ಅಂದ್ರೆ ಅವರ ಮನೆಯಲ್ಲಿ ಕೋಳಿಗಳನ್ನ ಸಾಕಿರ್ತಾರೆ. ಆ ಕೋಳಿಯನ್ನ ಒಂದು ಕೋಳಿನ ಅಂತರಗಟ್ಟೆ ತಾಯಿಗೆ ಕೊಟ್ರೆ ಅವರೇ ಮನೆ ಕೋಳಿಗಳು ಹೆಚ್ಚಳಗೊಳ್ಳಿ, ತುಂಬಾ ಹೆಚ್ಚಾಗ್ಲಿ ಅನ್ನೋ ಒಂದು ಇದಿರುತ್ತೆ. ಮತ್ತೆ ಯಾವುದೇ ಕೋಳಿಗಳಿಗೆ ರೋಗ ರುಜಿನಗಳು ಬರದಂತೆ ತಾಯಿ ಕಾಪಾಡ್ಕೊಳ್ಳಿ ಅನ್ನೋ ದೃಷ್ಟಿಯಲ್ಲೂ ಕೂಡ ಕೋಳಿಗಳನ್ನ ತೂರ್ತಾರೆ. ಅನೇಕ ಅರಕೆಗಳನ್ನ ಕಟ್ತಾರೆ ಸ್ನೇಹಿತರೆ. ತಾಯಿಯ ಒಂದು ಆಶೀರ್ವಾದ ಅವ್ರ ಮೇಲೆ ಇರತ್ತಿಗೆ ತಾನೇ ಈ ತರ ಮಾಡೋದು. ಇವತ್ತು ಎಷ್ಟೋ ಜನ ಮಗಳಲ್ಲಿ ಕಾರ್ ಇದೆ, ಆದ್ರೆ ಎತ್ತಿನ ಗಾಡಿಯಲ್ಲಿ ಬರ್ತಾರೆ. ಏನಕ್ಕೆ? ಅದರ ಕಾರಣ ತಾಯಿಯ ಆಶೀರ್ವಾದ ಇದೆ, ಹಂಗಾಗಿ ಇಷ್ಟು ಜನ ಬರ್ತಾರೆ ಸ್ನೇಹಿತರೆ. ಇಲ್ಲಿ ದೈವಾಂಶ ಸಂಭೂತತೆಯನ್ನು ಹೊಂದಿರುವ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು ನೋಡಿ. ಮತ್ತೆ ಸ್ನೇಹಿತರೆ, ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ನೆರಿಗೆ ಕಲ್ಲು ಅಂತಿದೆ, ಅಲ್ಲಿ ತಾಯಿಯ ಹೆಜ್ಜೆಯ ಗುರುತು ಇದೆ. ಮತ್ತೆ ಭಕ್ತಾದಿಗಳಿಗೆ ಇನ್ನೊಂದು ಅಲ್ಲಿ ಅದ್ರ ಪಕ್ಕದಲ್ಲಿ ಬಾಯರಿದಾಗ ಕೈಯಲ್ಲಿ ಗುದ್ದಿ ನೀರನ್ನ ತೆಗ್ದಿದ್ರಂತೆ, ಅದರ ಆಶೀರ್ವಾದನೂ ಕೂಡ ತಗೊಂತಾರೆ ಜನ ಹೋಗಿ. ಓಕೆ ಸ್ನೇಹಿತರೆ, ಬನ್ನಿ ಎತ್ತಿನ ಗಾಡಿಗಳನ್ನ ತೋರಿಸ್ತೀನಿ, ಎಷ್ಟು ಜೊತೆ ಎತ್ತುಗಳು ಬಂದಿದ್ದಾವೆ ಅಂತೇಳಿ. ದಯವಿಟ್ಟು ಇವುಗಳನ್ನ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ನೋಡಿ, ಅಂತರಗಟ್ಟೆ ಜಾತ್ರೆಗೆ ಎತ್ತಿನ ಗಾಡಿಲಿ ಬಂದು ಬಿಡಾರ ಹೂಡಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಗಾಡಿಗಳನ್ನ ನಿಲ್ಸ್ಕೊಂಡ್ಬಿಟ್ಟು ಇಲ್ಲೇ ಮಕ್ಕಳಾಗಿರ್ಬೋದು, ಎಲ್ಲ ಇಲ್ಲೇ ಊಟ ಮಾಡೋದಾಗಿರ್ಬೋದು, ಈ ತರ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನೀವು ಯಾವೂರಿಂದ ಬಂದಿದ್ದೀರಾ? ಶಿವನಿಯಿಂದ ಬಂದೀವಿ. ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್. ಸರ್, ಇವು ಬೇಸಾಯ ಇದೆ? ಬೇಸದೈತೆ ಸರ್. ಸರ್, ಈ ಅಂತರಗಟ್ಟೆ ಜಾತ್ರೆಗೆ ಎಷ್ಟು ವರ್ಷದಿಂದ ಗಾಡಿ ಹುಡ್ತಿದ್ರ? ನಾವು ಅಂಧ ಕಾಲದಿಂದಲೂ ಓಡ್ತಾ ಇದೀವಿ ಸರ್. ಅಂದ್ರೆ ನಿಮಗೆ ಅದು ಎಣಿಕೆನೇ ಇಲ್ಲ, ಸಿಕ್ಕಿಲ್ಲ ಸರ್. ಹೌದಾ? ಹೌದು. ಅಂದ್ರೆ ನಿಮ್ ತಾತರ ಕಾಲದಿಂದ ತಾತರ ಕಾಲದಿಂದಲೂ ಓಡ್ತಾ ಇದೀವಿ. ಸರ್, ಏನ್ ಅನ್ಸುತ್ತೆ ನಿಮಗೆ ಇಲ್ಲಿ ಜಾತ್ರೆ ಖುಷಿ ಸರ್, ವರ್ಷಕ್ಕೊಂದ್ಸತಿ ಬರೋದು ಇದೇ ಖುಷಿ, ಕ್ರೇಜು, ಎನ್ಕರೇಜು. ವರ್ಷಕ್ಕೊಂದ್ಸತಿ ಎತ್ತು ದನಕರುಗಳು ಜಾತ್ರೆಗೆ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗ್ಬೇಕು, ಅದೇ ಕ್ರೇಜ್ ಸರ್. ಹೌದು. ಒಂದ್ ವರ್ಷ ಆದ್ಮೇಲೆ ಇನ್ನೊಂದ್ ವರ್ಷ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ಸರ್. ವರ್ಷ ನೀನ್ ಮತ್ತೆ ನೆಕ್ಸ್ಟ್ ದಿವಸ ಎಂದ್ ಬರುತ್ತೆ ಇಂಥ ದಿನ ಅನ್ನೋದೇ ಕಾಯ್ತಾ ಇರ್ತೀವಿ. ಸರ್, ನಿಮ್ಮಲ್ಲಿ ಬೇರೆ ವೆಹಿಕಲ್ಗಳು ಇದಾವೆ? ವೆಹಿಕಲ್ ಟ್ಯಾಕ್ರಿ ಇದೆ ಸರ್, ಕಾರ್ ಇದೆ. ಹೌದು ಸರ್. ನೋಡಿ ಸ್ನೇಹಿತರೆ, ಟ್ಯಾಕ್ಟ್ರಿ ಕಾರ್ ಎಲ್ಲ ಇದೆ ಅಂತ ಇವ್ರದ್ದು. ಆದ್ರೂ ನೀವು ಎತ್ತಿನ ಗಾಡಿಲೇ ಬರ್ಬೇಕು? ಹೌದು ಸರ್, ಎತ್ತಿನ ಗಾಡಿಗೆ ಬರ್ಬೇಕು. ಸರ್, ಏನ್ ವಿಶೇಷ ಅದು? ಅದು ಜಾತ್ರೆಗೆ ಅಮ್ಮನ ವಿಶೇಷನೇ ಅದು. ಅಂತರಗಟ್ಟೆ ಅಮ್ಮನ ವಿಶೇಷನೇ ಅದು. ಗಾಡಿಗೆ ಬರೋದೇ ವಿಶೇಷ. ಗಾಡಿಯಲ್ಲಿ ಬಂದ್ರೆ ದೇವರು ಎತ್ತಿನ ಮೇಲೆ ಆಗ್ಲಿ ನಿಮ್ಮೇನಾಗ್ಲಿ ಒಂದು ಆಶೀರ್ವಾದ ಇರುತ್ತೆ. ಆಶೀರ್ವಾದ ಇರುತ್ತೆ ಸರ್. ಲಕ್ಷ ಲಕ್ಷ ಕೊಟ್ಟು ಟ್ಯಾಕ್ರಿ ಕಾರೋ ಬಂದ್ರು ಗಾಡಿ ಬಂದು ಮಜಾ ಸಿಗಲ್ಲ ಸರ್. ಹೌದು. ಈ ಪಾಪನು ಗಾಡಿಲೇ ಬಂತ? ನೋಡಿ ಸ್ನೇಹಿತರೆ, ಅವ್ರ ಮಗ ಅಂತೆ, ಮುದ್ದ ಕ್ಯೂಟ್ ಆಗಿದ್ದಾನೆ. ಎಲ್ಲ ಗಾಡಿಲಿ ಬಂದಿದ್ದಾರೆ ನೋಡಿ. ಶಿವನಿಂದ ಎಷ್ಟು ಗಾಡಿ ಬಂದಿದ್ದಾವೆ? ಶಿವನಿಂದ ಒಂದು 70 ಗಾಡಿ ಬಂದ ಸರ್. ಹೌದು. ನೋಡಿ ಸ್ನೇಹಿತರೆ, ಒಂದ್ ಊರಿಂದ 70 ಗಾಡಿ ಬಂತು ಅಂದ್ರೆ ಒಂದ್ 20 ಊರಿಂದ ಬಂದ್ರೆ ಅಲ್ಲೇ ಒಂದ್ 2,000 ಮೇಲ್ 2,000 ಗಾಡಿ ಬಂದಂಗಾಯ್ತಲ್ಲ ಸರ್? ಹೌದು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ದು ಯಾವರು? ನಮ್ದು ಶಿವನಿ. ಶಿವನಿ. ಹಾ. ಓಕೆ ಮೇಡಮ್, ನೀವು ಎಷ್ಟು ವರ್ಷದಿಂದ ಎತ್ತಿನ ಗಾಡಿಲಿ ಬರ್ತಿದ್ದೀರಾ? ಸರ್, ನಾನು ಹುಟ್ಟಿದ್ಕಿಂತ ಎತ್ತಿನ ಗಾಡಿಯಲ್ಲೇ ಇರೋದು. ಈ ಎತ್ತದ 4 ವರ್ಷ ಆಯ್ತು. 4 ವರ್ಷದಿಂದ ನಾನು ಎತ್ತಿನ ಗಾಡಿಯಲ್ಲೇ ಬರ್ತಿರೋದು. ಹೌದಾ ಮೇಡಮ್? ಇವಾಗ ನಿಮ್ ಸ್ವಂತ ಮನೆ ಐತಾ? ಸ್ವಂತ ಮನೆ ಶಿವನಿನೇ. ಈ ಕೆಲವರು ಜಾತ್ರೆ ಗೂಡಕ್ಕೆ ಖರೀದಿ ಮಾಡಿ ಗಾಡಿ ಖರೀದಿ ಮಾಡಿ ಬರ್ತಾರೆ, ಆದ್ರೆ ನೀವು ನಿಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಇರೋ ಅಂತ ಎತ್ಕೊಳ್ಳಿ. ಹಾ ಸರ್, ಯಾವಾಗ್ಲೂ ನಮ್ದು ಬೇಸವು ಉಳುವೆ ಎಲ್ಲ ಇದರಿಂದನೇ ಮಾಡಿ ಇದರಿಂದನೇ ಅನ್ನ ತಿಂತಿರೋದು ಸರ್ ನಾವು. ಏನ್ ಅನ್ಸುತ್ತೆ ನಿಮಗೆ ಎತ್ತಿನ ಗಾಡಿಲಿ ಬರೋದು ಜಾತ್ರೆಗೆ? ಎತ್ತಿನ ಗಾಡಿ ಬರೋದು ಅಂದ್ರೆ ಒಂದು ಕ್ರೇಜ್ ಸರ್. ಟ್ಯಾಕ್ಟ್ರಿ ಬೈಕು ಅದೆಲ್ಲ ಮಾಮೂಲಿ ಓಡಾಡೋದು. ಎತ್ತಿನ ಗಾಡಿ ಅಂದ್ರೆ ಒಂದು ಕ್ರೇಜ್. ಅದಕ್ಕೋಸ್ಕರ ಎಲ್ಲೆಲ್ಲಿಂದ ಇದ್ದು ರಜೆ ಎಲ್ಲ ಹಾಕಿ ಗಾಡಿಗೆ ಅಂತಾನೆ ಬರ್ತಿದೀವಿ ಸರ್ ನಾವು. ಏನ್ ಮಾಡ್ಕೊಂಡಿರೋದು ನೀವು? ನರ್ಸಿಂಗ್ ಮುಗ್ದಿದೆ, ನರ್ಸಿಂಗ್ ಜಾಬ್ ಅಲ್ಲಿ ಇದ್ದೀನಿ. ನೋಡಿ ಸ್ನೇಹಿತರೆ, ಅವ್ರು ನರ್ಸಿಂಗ್ ಮುಗಿಸಿದಾರಂತೆ. ಜಾತ್ರೆಗೆ ಬರ್ಬೇಕು ಅಂತಾನೆ ಮುಂಚಿತವಾಗಿ ರಜಾ ಹಾಕೊಂಡು ಬರ್ತಿದ್ದಾರೆ. ಎತ್ತಿನ ಗಾಡಿಲೇ ಬರ್ಬೇಕು ಅಂತ ವಿಶೇಷವಾಗಿ ಬರ್ತಿದ್ದಾರೆ. ಜಾತ್ರೆ ಏನೋ ಅನ್ಸಿದೆ ಈ ವರ್ಷ ಜಾತ್ರೆ? ತುಂಬಾ ಚೆನ್ನಾಗಿದೆ ಸರ್. ಮಾಮೂಲಿ ಯಾವಾಗ್ಲೂ ವರ್ಷ ಇದ್ದಂಗೆ ಇದೆ, ಬಟ್ ಏನೋ ಒಂಥರ ಕ್ರೇಜ್ ಚೆನ್ನಾಗಿರುತ್ತೆ ಜಾತ್ರೆಗೆ. ಈ ಜಾತ್ರೆಲಿ ಬರೋದೇ, ಎತ್ತಿನ ಗಾಡಿಲಿ ಬರೋದೇ ಇನ್ನೊಂದು ಖುಷಿ. ಹಾ, ಎತ್ತಿನ ಗಾಡಿ ಅಂದ್ರೆ ತುಂಬಾನೇ ಖುಷಿ ಇರುತ್ತೆ. ನೀವು ಮುಂಚೆ ನೀವು ಹೇಳೋದು, ನೀವು ಅಫಿಷಿಯಲ್ ಆಗಿ ಹೋಗ್ಬಿಡ್ತೀರಾ ಅನ್ಕೊಳ್ಳಿ, ನಿಮ್ಮ ಮನೇಲಿ ಫ್ಯೂಚರ್ ಅಲ್ಲಿ ಎತ್ತಿನ ಗಾಡಿಗಳು ಇರುತ್ತಾ ಇಲ್ವೋ ಗೊತ್ತಿಲ್ಲ, ಅವಾಗ ಏನ್ ಮಾಡ್ತೀರಾ? ಇಲ್ಲ ಸರ್, ನಮ್ಮ ಮನೆಗೆ ಯಾವಾಗ್ಲೂ ನಮ್ಮ ತಾತ ಇಲ್ಲ ಅಂದ್ರೂ ಮುಂದೆ ನಮ್ಮ ಮಾಮರ್ ಇದ್ದಾರೆ, ಗಾಡಿ ಓಡಿಸ್ತೀವಿ, ಹೊಡಿತೀವಿ ಗಾಡಿ. ಧನ್ಯವಾದಗಳು.